ಶಬಾಷ್ ಮೆಚ್ಚಿದ ನಿನ್ನ ಮನೆ ಮೂರ್ಖ ಕೆಲಸವನ್ನು. ಗಂಡು ಮೆಟ್ಟಿದ ನಾಡಿನಲ್ಲಿ ಹುಟ್ಟಿದ ಗಂಡುಗಲಿಯ ಗಂಡು ನಿನ್ನಂತ ಮನೆ ಮೂರ್ಖನ ತಲೆ ತೆಗೆಯುವ ಯಮ. ಆಗ್ಬಿಟ್ಟದು ನೋಡಿ ಮನಸ್ಸುಗಳು ಈ ಚಂದ ಸಮಾಜದಲ್ಲಿ ಯಮನನ್ನು ಚೆಂಬ ಹೊಂದಿಕೊಳ್ಳುವ ಆರೋಗ್ಯಿತ್ತು ಪಾಪಗೊಂಡಿದ್ದ ದೇಹವನ್ನು ಉತ್ತುತ್ತ ಸೀಳು ಬಿಡುವೆ ಮಗನೇ. ಸತ್ತ ನಾ ಮಾಡ್ತೇನೆ. ಯಾರು ಮುಂದೆ ಬರುತ್ತೇವೆ ಕತ್ತೆ ಪಕ್ಷಿ ಪ್ರೇಮಿ ಪಕ್ಷಿಗಳಂತ ಹಾಡುತ್ತಿದ್ದ ಆಕಾಶನ ಪ್ರೇಮದ ಬಾಯಿಗೆ ಮೋಸದ ಗಾಳಿಯನ್ನು ತಂದೊಡ್ಡಿದೆಯಾ ಪಾಪೆ. ಹುಚ್ಚ ಹಣದಾಸೆಗೆ ಕಾಮಸುಖ ನೀಡುವ ಜಂಕೆಲ ಹೆಣ್ಣುಗಳು ತುಳುಕಿ ತುಂಬಿರುವಾಗ ಅವನ ಬಗ್ಗೆ ಕೇಳುವುದಕ್ಕೆ ನಿನಗೆ ಹಕ್ಕನೋ ಇಲ್ಲ ಬೆಂಚಿದ. ಇನ್ನೊಂದು ಸಲ ಈ ನಾಡಿನಲ್ಲಿ ಹುಟ್ಟಿದ ಹೆಣ್ಣು ಬಗ್ಗೆ ಕೇವಲವಾಗಿ ಮಾತನಾಡಿದರೆ ನಿನ್ನ ದೇಹವನ್ನು ಹದ್ದು ಕಾಯ್ದೆಗಳಿಗೆ ಗುಣಪಡಿಸದೆ ಮಗನೇ. ಬೇಡವೋ ಹರ ಚಾಡಿದರ ಮಣ್ಣಲ್ಲಿ ಮಣ್ಣಾಗಿ ಹೋಗುವೆ. ಯಾಕಪ್ಪ ಈ ಊರಿಗೆ ಬಂದೆ, ಯಾಕಪ್ಪ ಈ ಬಲರಾಮನ ಎದುರಾಗಿ ಕಂಡೆ ಅಂತ ಒಂದೊಂದು ದಿನ ಒಂದೊಂದು ಕ್ಷಣ ನೀನು ನಿದ್ದೆಯಿಂದ ಬದುಕಬೇಕು. ಮತ್ತೆ ಬೇಟೆಯಾಡಲು ಬರುತ್ತೇನೆ. ಆ ರಾಮನನ್ನು ಭಯಂ ಬೆಟ್ಟದಂತೆ ಸಮುದ್ರము దాటాలి. నన్ను భయపెట్టాలంటే ఆ సముద్రంకే భయం పెట్టాలి. వస్తా, మళ్ళీ వస్తా. ನಿನ್ನಂತ ನೆರಿಗಳಿಗೆ ಎದುರುವನಲ್ಲ ಈ ಗಂಡು ಮೆಟ್ಟಿದ ನಾಡಿನಲ್ಲಿ ಹುಟ್ಟಿದ ಗಂಡು ಗಲೆ. ನನ್ನ ಬಾಳು ನಾಯಿಗಿಂತ ಕೀಳಾಗಿ ಹೋಯ್ತು ನೋಡ್ರಿ. ಏನಿಲ್ಲ ನಿಂಗೆ ಬೆಳಿಗ್ಗೆ ಎದ್ದು ಯಾರ ಮುಖ ನೋಡ್ನೋ ಏನೋ, ಯಾಕಾದ್ರೂ ಈ ಓಣಾಗ ಬಂದ್ನ ಏನೋ, ಆ ಮೂಲೆ ಮನೆ ನಾಯಿ ನನ್ನ ಅತಿಸಿಕೊಂಡು ಬಂದು ನನ್ನ ಲುಂಗಿನ ನನ್ನ ಅಂಗಿನ ಹರಿದು ಬೇರೆ ನಿನಗ್ ಮಾನ ಮರ್ದಿ ಇದ್ದಿದ್ರೆ ಯಾಕಲ್ಲ ನಿಕ್ಕರ್ನಂಗ್ ನಡೋ ರಸ್ತೆ ನಿಂತ್ಕೊತಿದ್ದೆ ಪಿಡ್ರಿಕೆ.
ನೀನೆಲ್ಲ ಬಿಚ್ಕೊಂಡು ನಿಂತಿಲ್ಲವೇ ನಿಂಗೆ ನನಗ ಒಂದು ನಿಕ್ಕಾರು ಅನ್ನೋದೈತ ಅದ್ರೊಳಗಡೆ ಒಂದು ಚಡ್ಡಿನೂ ಐತಲೇ ಅದ್ರೊಳಗಡೆ 3 ಸಾಮಾನು ಭದ್ರವಾಗಿಟ್ಟಿದ್ದೀನಿ ನನಗೆ ನಿನಗಂತ ಅಪ್ಪ ಅಂತಾನೆ ತಿಳ್ಕೊಂತೀಯಲ್ಲ ನಿನಗೆ ಸ್ವಲ್ಪ ನಿನ್ ಜೊತೆ ಅಡ್ಜಸ್ಟ್ಮೆಂಟ್ ಆದ್ರೆ ನಾನೇನು ಮನಸ್ಸು ಮಾಡಬೇಕಪ್ಪ ಅಂತೀನಿ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಆದ್ರೆ ಅಪಾರ್ಥ ಸ್ವಲ್ಪ ಅಪಾರ್ಥ ಮಾಡ್ಕೊಂತೀರ ಅಂದ್ರೆ ನಾನು ಅಪಾರ್ಥ ಮಾಡ್ಕೊಳ್ಳಾರ್ದಂಗ ಅದೇನಂತ ಬಿಡಿಸಿ ಹೇಳ್ಬಾರ್ದೇನ ನೀನು ಇಷ್ಟ ಮಾಡ್ಕೊಂತೀಯಲ್ಲ ಏನ ಸ್ವಲ್ಪ ಸಾಲ ಕೊಟ್ಟನಂತ ಸ್ವಲ್ಪ ಸಲಿಗೆ ಕೊಟ್ಟದಕ್ಕ ನಮ್ಮ ಬುಡಕ್ಕ ಬಂದಿಲ್ಲ ಯಾಕೆ ಹೆಂಗೆ ಮೈಯಾಗಂತೀನಿ ನನ್ನ ಮೈಯ ಹುಷಾರೈತಲಿ ಆದ್ರೆ ನನ್ನ ಹೃದಯ ಡಬ್ ಡಬ್ ಅಂತ ಬಡ್ಕೊಳಕತ್ತೈತೆ ಅದ್ ಯಾಕೆ ಬಡ್ಕೊಳಕತ್ತೈತೆ ಯಾಕ ನೋವಾಗತ್ತಲಿ ನೋವು ಮುಂದೋಡಿಗೆ ಮಾತಾಡಿ ಎಂಡ್ರ ಕುಂತಿರ್ತಾಳ ಮತ್ ಮೆಟ್ಗಿಟ್ಟಮ್ಮ ಮತ್ತೆ ನನ್ನ ಮೇಲೆ ಯಾಕಲೆ ನೋವಾಗತ್ತೆ ನನ್ನ ಮಾತು ಕೇಳಿದೆ ಒಂದ್ ಸ್ವಲ್ಪ ನನ್ನ ಜೊತೆ ಅಡ್ಜಸ್ಟ್ಮೆಂಟ್ ಆದ್ರೆ ಹೇಗಡ್ರ ನೋವಿಂದ ಅದನ್ನ ಎಂಡ್ರ ಬಂದ ನೋಡು ಅಲ್ಲೇ ಅಲ್ಲ ನೀನ್ ಹೇಳ್ದಂಗ ಮದುವೆ ಆಗಕ್ಕೆ ರೆಡಿ ಆಗಿದ್ ನೋಡು ನೀನ್ ಹೇಳ್ದಂಗ ಮನೆಯ ನೀನ್ ಹೆಂಗ್ ಹೇಳ್ತೀಯೋ ಅಲ್ಲೇ ಹೇಳಿದ ತಕ್ಷಣ ಮದುವೆ ಆಗಕ್ಕೆ ನನ್ನ ದೊಡ್ಡ ಹುಡುಗಿ ಮಾಡ್ಬೇಕು ಏನೋ 16 ವರ್ಷ ಕಣಯ್ಯ 16 ವರ್ಷ ಸಣ್ಣಗಾಕೈತೆ ನಿನಗೆ ಈಗ ಹುಟ್ಟಿದ ಮಕ್ಕಳೇ ಲವ್ ಮಾಡಕತ್ತೇವಲ್ಲಿ ಲವ್ ಮಾಡಕ್ಕೆ ನಿಮ್ಮ ಗಂಡಸರದಕ್ಕ ನಮ್ಮ ದೇಶ ಜನಸಂಖ್ಯೆ ಈಗ ಬೀದಿ 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 ಅಂತ ಬಿಟ್ರಿಗಳ ನೋಡ ಮರಯ್ಯ ನಮಗಿನ್ನ 16 ವರ್ಷ ಇನ್ನ 2 ವರ್ಷ ಕಾಯಿ ಆಮೇಲೆ ಬೇಕ್ರಿ ಮದುವೆ ಆಗಣ ಅಲ್ಲಿ ತನಕ ಹಿಂಗ ಹಾಡು ಹೇಳ್ಕೊಂಡು ಕೊಡ್ಕೊಂಡು ನಡ್ಕೊಂತ ಹಾರಾಡೋಣ ಬರ ಮಚ್ಚುಚ್ಚ ಮಚ್ಚುಚ್ಚು ಹಂಗೆ ಆಗಲಿ ಇರೋ ಮರಯ್ಯ ಈಗ ಓಕೆ ನಾನು ಓಕೆ ನೀನು ಹೋಗೆ ಹಾಲಿವುಡ್ ಹಂಗಾರೆ ಮತ್ತೆ ಆಗದ ಮಾಡ್ತೀನಿ ಒಂದು ಕಟ್ಟಿ
ಸಾಕಾಗೋಗುತ್ತೆ ನೋಡ್ರಿ ನನ್ನ ಈ ಜೀವನ. ಈ ಅಡಬಿಟಿ ನೀರಿನ ಜೊತೆ ಸೇರ್ಕೊಂಡು ಈ ಯಾರು ಗುರು ಮಾತಾಡ್ ಕಲ್ತು ಹಳ್ಳಿ ಹಳ್ಳಿ ತಿರುಗಿ ತಿರುಗಿ ಯಾರು ಬರ್ರಿ ಗುರುಗಳು ಅಂತ ಒಬ್ಬರಾದ್ರೂ ಮಾವ ನಂಗಿಲ್ಲ. ನಿಂಗೆ ನಾಳೆ ಬರ್ತೀನಂತ ಹೇಳಿ ಹೋದವಳು ಇಷ್ಟೊತ್ತಾದ್ರೂ ಬಂದಿಲ್ಲ ನೋಡ್ರ. ಹುಡುಕೋದು ಬೇಡ, ನಾನು ಹುಡ್ಕೊಂಡು ಬಂದಿನಿ. ಆ ಸದ್ಯ ಹುಡುಗಿನಿ, ಈ ಸದ್ಯ ಹುಡುಗಿನಿ, ಆ ಸದ್ಯ ಹುಡುಗಿನಿ, ಎಲ್ಲ ಹುಡುಕ್ದೆ. ಲಾಸ್ಟ್ ತಾತು ಕೇಳ್ದೆ ಕುಡಿಯಕ್ ಹೋಗೋಣ ಅಂದಪ್ಪ. ಅಲ್ಲಿಂದ ಇಲ್ಲ ಗೊತ್ತೇನು ಹೌದು. ಈಗಿನ ನಾಡುಗಳಲ್ಲಿ ಬಂದಾಗ ಬರ್ತಿದವ ಈ ಚೀನಾದವ್ರು ಅಡ್ಡ ಕಳಿಸ್ಬಿಟ್ಟು ಮಕ್ಳು ಇರ್ತಾರಲ್ಲ, ಅವು ಚೇಳು ಚೀನಾದವರು ಇರ್ತಾರಲ್ಲ, ಚೀನಾದವರು ಅಡ್ಕಸ್ಬಿ ಮಕ್ಕಳು ಅಡ್ಡ ಕಸ್ಬಿನ ಮಕ್ಕಳು ಇರ್ತಾರಲ್ಲ, ಅವು ಚೇಳು ಎಲ್ಲ ತಿಂದು ನಮ್ ದೇಶಕ್ಕೆ ಕೊರೋನಾ ರೋಗ ತಂದೊಡ್ಡಿದಾರ ನೋಡ. ಇರ್ತಾರಲ್ಲ ಚೇಳು ಎಲ್ಲ ತಿಂದು ಬಿಡ ಮರಯ್ಯ ಅಂದಂಗೆ ಲಾಕ್ಡೌನ್ ಮಾಡ್ಯಾರ ಅನ್ನಂಗೆ ಹೇಳ್ತಾ ಇದೀಯ. ಲಾಕ್ಡೌನ್ ಮಾಡಿದ್ರೆ ಲಾಕ್ಡೌನ್ ಮಾಡ್ಕೋತಾರ ಬಿಡೋ ಮರಯ್ಯ. ಒಳ್ಳೆ ಕೆಲಸ ಆತಲ್ಲ. ಹೆಂಗಿದ್ರು ಗಂಡ ಹೆಂಡ್ತಿ ಹೊರಗೆ ಹೋಗಂಗಿಲ್ಲ, ಗಂಡ ಹೆಣ್ತರ ಬಿಟ್ಟು ಎಲ್ಲೋ ಹೋಗಂಗಿಲ್ಲ. ಅಂದ್ಮೇಲೆ ನಿಮ್ಮಂತ ಹಾಳಾದ ಗಂಡಸರು ಮಕ್ಕಳು ಮಾಡಿದ್ರೆ ಬಾರಿ ಬಿಜಿ ಇರ್ತಾರೆ ನೀವು. ಆದ್ರೂ ನಾಟಕರಿಗೆ ಬಾಳ ಪ್ರಾಬ್ಲಮ್ ಆಗತ್ತಲ್ಲೇ. ಸರ್ಕಾರ
ಸರ್ಕಾರದವ್ರು ಏನ್ ಮಾಡಕ್ಕಾಗತ್ತೆ ಹೇಳು? ಸತ್ಬಿಟ್ಟು ನೀನು ಸರ್ಕಾರದವ್ರು ಏನ್ ಮಾಡಕ್ಕಾಗತ್ತೆ ಹೇಳು? ಏನು ಮಾಡಕ್ಕಾಗಲ್ಲ. ಏನು ಮಾಡಕ್ಕಾಗ ಮಂಗಳೂರು ಕಡೆ ಅಕ್ಕಿ ಜ್ವರ, ಅಕ್ಕಿ ಚಿತ್ರದುರ್ಗದಲ್ಲಿ ನಾಡಿ ಬೇಡಿ ಜ್ವರ, ಪೆತ್ತಮರಟ್ಟಿಯಲ್ಲಿ ಹೆಂಗಸರ್ ಜ್ವರ. ಮಾಡಿ ಬಿಡ ಮಾರ್ರೆ. ಜ್ವರಕ್ಕೂ ಅದಕ್ಕೆ ಏನು ಸಂಬಂಧ ಅಂತೀನಿ. ಯವ್ವ ಈಗಿನ ಕಾಲದಾಗ ಮಕ್ಕಳು ಮಾಡಾಕ ಮೊದಲು ಆಗ್ಬೇಕಂತ ಹೇಳಿಲ್ಲ. ಮತ್ತೆ ಮಿಷಿನ್ ಕಂಡಿಡ್ತಾರೋ ಮಾರಾಯ, ಮಿಷಿನ್ ಕಂಡಿಡ್ತಾರ, ಎಲ್ಲ ಕಂಡಿಡ್ತಾರ. ಆದ್ರ ಕೊರೋನಾ ಮಾತ್ರ ಐಸಿದ್ದ ಮಾತ್ರ ಕಂಡಿಡಕ್ ಆಗದೇ ಇಲ್ಲ ನೋಡ ಅವ್ರ ಕೈಲಿ. ಗೋವಿಂದ ನೀನೇನು ಮಾತಾಡ್ತೀಯೋ ಗೋವಿಂದ, ಅಂದಾಗೆ ಗೋವಿಂದ ನಾನಿಂದ ಬರ್ಲ ಗೋವಿಂದ. ಆದ್ರೆ ಹಂಗೆ ಹೋದ್ರೆ ಹೆಂಗೆ? ಹಚ್ಬಿಡ್ರ ಮಮ್ಮ ಹಂಗೆ ಹೋಗ್ಬಾರ್ದಂತ ಹೋಗ್ಬಾರ್ದು. ಮಂಚ ಬಿಸಿ ಒಂದೇ ಪ್ರಾಕ್ಟೀಸ್ ಆದಂಗ ಆಗುತ್ತೆ. ಹೋಗ್ಲಿ ಒಂದು ಪ್ರಾಕ್ಟೀಸ್ ಹಂಗಾದ್ರೆ ಮತ್ತೆ ತಡೆ ಮಾಡ್ತೀಯ ಹುಡುಗ. ಪ್ರೀತಿ ಮಾಡುವೆ ಹುಡುಗಿನಿಲ್ಲ, ಪ್ರೀತಿ ಮಾಡುವೆ, ಪ್ರೀತಿ ಮಾಡುವೆ ಹುಡುಗಿನಿಲ್ಲ, ಪ್ರೀತಿ ಮಾಡುವೆ. ಏನ ಮಮ್ಮ ಮಾಡಿದ್ದ ಪ್ರೀತಿನ ಮಾಡುವೆ ಹುಡುಗಿನಿಲ್ಲ, ಪ್ರೀತಿ ಮಾಡುವೆ, ಪ್ರೀತಿ ಮಾಡುವೆ ಹುಡುಗಿನಿಲ್ಲ, ಪ್ರೀತಿ ಮಾಡುವೆ.
ಪ್ರೀತಿ ಮಾಡುವೆ ಹುಡುಗಿಲ್ಲ ಪ್ರೀತಿ ಮಾಡುವೆ ಪ್ರೀತಿ ಮಾಡುವೆ ಹುಡುಗಿಲ್ಲ ಪ್ರೀತಿ ಮಾಡುವೆ ನನಗೆ ಖುಷಿನೇ ಕಳ್ಕೊಂಡೆ ಅದರಿಂದ ನಾನು ಪಡಬೇಕಾದ್ರೆ ಈ ನನ್ನ ಖುಷಿಯನ್ನು ಕೇಳ್ಕೋಬೇಕು ಅಕಸ್ಮಾತಾಗಿ ಶ್ರೀ ಕನ್ನಡ ತೊಂದರೆ ಉಂಟು ಮುಂದೆ ಅನುಭವಿಸಬೇಕಾದ ನಾವು ನೋವುಗಳೆಲ್ಲವನ್ನೂ ಕೂಡ ನಾನು ಎದುರಿಸ್ಕೊಬೇಕು ಆದರೆ ನನ್ನ ಪ್ರೀತಿ ಪ್ರಯತ್ನಬೇಕಾದ್ರೆ ಅದೆಲ್ಲ ನೋವುಗಳು ನನ್ನ ಮನಸ್ಸನ್ನು ಎತ್ಕೊಳ್ಬೇಕು ಇರಲಿಲ್ಲ ಅದೇನಿದ್ರು ಬಂದಿದೆ ನನ್ನ ಪ್ರೇಯಸನ ಬೆಳೆಗಳಿಗೆ ಅವರಿಗೋಸ್ಕರ ಹಿಂದೆ ಬಚ್ಚಿಟ್ಕೊಂಡು ನೋಡ್ತಾ ಇದ್ದರು ಅವನು ನನಗೋಸ್ಕರ ಕಾಯ್ತಾನೆ ಇಲ್ಲ ಅಂತ ಹೇಳಿದ್ದ ನಾನಿನ್ನ ಬಯಸಿ ಬಯಸಿ ಹುಡುಕುತ್ತಲೇ ಬಂದೆ ಬೆವರಿನ ಹನಿಯಲ್ಲಿ ನೆಂದು ಬೆಂದು ಮುಳುಗಿ ಹೋದೆ ನೀನು ಮಂಜಿನಲ್ಲೇ ಮರೆಯಾದೆ ತಿರುವು ಕಾಣದ ಹಾದಿಯಲ್ಲಿ ನಿನ್ನ ಇಲ್ಲಂತೆ ಹುಡುಕನೆ ನಾನು ಕಟ್ಟಿದ ಕನಸುಗಳು ಕೊನೆ ಹೋಗುವುದಿಲ್ಲ ನೀನು ಬಂದು ನಾನು ನಿನ್ಗೋಸ್ಕರನೇ ಕಾಯ್ತಾ ಇದ್ದೆ ಅಂದ ಹಾಗೆ ನಿನ್ಗಿಂತಲೇ ಮೊದಲೇ ಬಂದು ನೀನು ನನ್ನನ್ನು ಬಂದು ಹುಡುಕ್ತೀಯೋ ಅಥವಾ ಏನ್ ಮಾಡ್ತೀಯ ಅಂತ ನಾನು ನೋಡ್ತಾ ಇದ್ದೆ ಅಂದ ಹಾಗೆ ಒಟ್ಟು ಹೆಣ್ಣು ಕೂಡ ಒಬ್ರು ನಿಲ್ಲಬಾರ್ದು ಅಕಸ್ಮಾತಾಗಿ ಯಾರಾದ್ರೂ ಬಂದ್ರೆ ತೊಂದರೆ ಆಗುತ್ತೆ ಅಂತ ಇಲ್ಲೇ ಮನೆಯಲ್ಲಿ ಬಚ್ಚಿಟ್ಕೊಂಡು ನಿಂತಿದ್ದೆ ಅಷ್ಟರಲ್ಲಿ ನೀನು ಬಂದೆ ಅಷ್ಟೇ ದಿವ್ಯಾ ನಾನು ತಡವಾಗಿ ಬಂದರೆ ನಿನ್ನ ಮನಸ್ಸಿಗೆ ನೋವು ಆಗುತ್ತದೆ ಎಂದು ಗೊತ್ತು ಅದಕ್ಕೂ ಕನಸು ಮನಸ್ಸಿನಲ್ಲಿ ಕನವರಿಸುವ ಪ್ರೇಮಿ ನಾನೆಂದು ನಿನಗೆ ಗೊತ್ತಿದೆಯಾ ಹೌದು ಸರ್ ಈ ಮನೆಯಲ್ಲಿ ನೀನು ಎಲ್ಲಿ ನನ್ನ ಭಾವನೆಗಳ ಜೊತೆ ಕಟ್ಟಿರ್ತೀಯ ಅಂತ ಭಯ ಇದೆ ನನಗೆ ನಿನ್ನ ಕಳೆದುಕೊಳ್ಳುವ ಮೂರ್ಖ ನಾನಲ್ಲ ಮನಸ್ಸೆಂಬ ಮಂದಿರದಲ್ಲಿ ಕನಸೆಂಬ ಕೋಟೆ ಕಟ್ಟಿ ಕೋಟೆಯ ಗೋವೆಯಲ್ಲಿ ನಿನಗಾಗಿಯೇ ಆ ಹೃದಯ ಪ್ರೀತಿ ಎಂಬ ಬಲೆಗೆ ಸಿಕ್ಕಿದ ಹೃದಯಗಳು ಬೇರೆ ಆಗುವ ಮಾತೇ ಇಲ್ಲ ದಿವ್ಯಾ ದಿವ್ಯಾ ಹೃದಯ ಎಂಬ ಡೇರಿಯಲ್ಲಿ ನಿನಗಾಗಿಯೇ ಹಾಳೆ ಖಾಲಿ ಇದೆ ಆ ಹಾಳೆಯಲ್ಲಿ ದಿವ್ಯಾ ಎನ್ನುವ ಹೆಸರು ಕೆತ್ತಿರುವ ಪ್ರೀತಿ ದೇವತೆ ನೀನು ನಮ್ಮಿಬ್ಬರ ಪ್ರೀತಿ ಶಾಶ್ವತ ಆಗಬೇಕು ಅಂದ್ರೆ ಯಾಕೆ ದಿವ್ಯಾ ಎಂದರೆ ಎಂದು ಅರ್ಥಕ್ಕೆ ನಿಲ್ಲಿಸಿಬಿಟ್ಟೆಯಲ್ಲ ದಿವ್ಯಾ ಪ್ರೀತಿಯ ಸೆಳೆತದಲ್ಲಿ ಅನುಭವಿಸಿದ ಕಷ್ಟದ ದಿನಗಳನ್ನು ಮರೆಯಲಾಗದೆ ಜೀವಿಸುತ್ತಿದ್ದೇನೆ ಮರೆಯಲಾಗದ ಮೊದಲ ಕ್ಷಣಗಳನ್ನು ಮರೆತು ಹೋದರೂ ನೆನಪಿಸುವ ಪಿಸು ಮಾತುಗಳು ಕಾಲೇಜಿನಲ್ಲಿ ಕಳೆದ ಮೊದಲ ಕ್ಷಣಗಳು ಕನಸಿನ ಕುದುರೆಯನ್ನೇ ಹೇರಿದೆ ಮನಸ್ಸಿನ ತುಮಲಗಳು ಅವನೆಲ್ಲ ಜೀವವಿರುವವರೆಗೂ ಮರೆಯಲಾಗದ ವಿಷಯ ಅಂತ ಹೇಳುತ್ತಿವ್ಯಾ ಈ ಹೇಳ್ತಿರುವ ಮಾತು ನೂರಕ್ಕೆ ಸತ್ಯ ಆದ್ರೆ ಪ್ರತಿಯೊಂದು ಹೆಣ್ಣು ಕೂಡ ಮದುವೆಯಾಗಬೇಕು ಅಂದ್ರೆ ಅಥವಾ ಅವಳ ಜೀವನದಲ್ಲಿ ಒಬ್ಬ ಸಂಗತಿಯನ್ನು ಬರಬೇಕು ಅಂತ ಹೇಳಿದ್ರೆ ಮಾಂಗಲ್ಯ ವಾಕ್ಯ ಬೇಕೇ ಬೇಕು ಅವಳು ಮಾಂಗಲ್ಯವನ್ನು ಧರಿಸಲೇಬೇಕು ತಾನೆ ಪದೇ ಪದೇ ಹರಿದೋಗ್ತಿಯಂತೆ ಯಾಕೆ ತಿಳಿಯುತ್ತಿಲ್ಲ ಎಂದಿಗೂ ಎಂದೆಂದಿಗೂ ನೀನು ನನ್ನ ಬಿಟ್ಟು ಹೋಗಲಾರಿ ಎಂದು ತಿಳಿದಿದೆ ನೋಡು ದಿವ್ಯಾ ಕನಸಿನಲ್ಲಿ ಸಹ ಕನಿವರಿಸುವ ಪ್ರೇಮಿ ನಾನೆಂದು ನಿನ್ನ ಕೈ ಹಿಡಿದು ಸದಾ ಕಾಲ ಕಾಪಾಡುವೆ ನಿನಗೆ ಹಸಿವಾದರೆ ಪ್ರೀತಿಯ ಅಮೃತವನ್ನೇ ಉಳಿಗೊಳಿಸುವೆ ಈ ಜಗವನ್ನು ಮರೆಸಲು ನಿನ್ನ ಮುಡಿಗೆ ಮಲ್ಲಿಗೆ ಅಂತ ನಗುವನ್ನೇ ಮುಡಿಸುವೆ ನೀನು ನನ್ನ ಉಸಿರಾದರೆ ಗಂಧರ್ವ ಲೋಕದ ಸುಂದರಿಯನ್ನೇ ಕರೆಸಿ ನರ್ತನೆ ಮಾಡುತ್ತವೆ
ನಿನ್ನ ಪ್ರೀತಿಗೆ ಆ ಚಂದ್ರ ತಾರೆಗಳೇ ಸಾಕ್ಷಿ. ನೋಡು, ನನ್ನ ನಿನ್ನ ಪ್ರೀತಿಯ ಮನದಾಳದ ಭಾವನೆಗಳನ್ನು ಹುಡುಕೋದಕ್ಕೆ ಪ್ರೀತಿ ಭಾವನೆಗಳು ಹುಟ್ಟಿ ಬರಬೇಕು. ಈಗಿರ್ಬೇಕಾದ್ರೆ ಮನಸ್ಸಿನ ಭಾವನೆಗಳನ್ನು ಬಚ್ಚಿಟ್ಕೊಂಡು ನನ್ನ ಪ್ರೀತಿನ ಆಲಿಸ್ಕೊಂಡು ಬರ್ತೇನೆ. ಆದ್ರೆ ಈ ಕಾಮವನ್ನು ಬಂದ್ರೆ ಅಯ್ಯ ಹುಚ್ಚನಂತೆ ಪ್ರೀತಿಸುವ ನಾನು ನಿನಗೆ ಮಾಂಗಲ್ಯ ಭಾಗ್ಯ ಕೊಡಲಾರನೆ. ಸದಾಕಾಲ ಕನಸು ಮನಸ್ಸಿನಲ್ಲಿಯೂ ಪ್ರತಿ ಕ್ಷಣದಲ್ಲೂ ಪ್ರೀತಿಸುತ್ತಾ ಆರಾಧಿಸುತ್ತಾ ಬದುಕುತ್ತಿರುವ ನಾನು ನಿನಗೆ ಸಂಗಾತಿಯಾಗಿ ಮಾಡಿಕೊಳ್ಳಲು ತುದಿಗಾಲ ಮೇಲೆ ನಿಂತಿರುವೆ. ನೀನು ಎಸ್ ಅಂದರೆ ನಾಳೆ ಸಂಕ್ರಾಂತಿಗೆ ಮದುವೆ ಶುಭಗಳನ್ನು ಮುಗಿಸಿ ಬಿಡೋಣ. ಸಂತ ಪ್ರೀತಿಯ ಭಾವನೆಗಳೆಲ್ಲ ಮನಸ್ಸಿನಲ್ಲಿ ಬಚ್ಚಿಕೊಂಡು ನಾನು ಇನ್ನು ನಿನ್ನ ಪ್ರೀತಿನ ಆರಾಧಿಸ್ತಾ ಬರ್ತೇನೆ. ಈ ಪ್ರೀತಿಯು ಯಾವತ್ತಿಗೂ ನಿನಗೆ ಮಾತ್ರ ಮೀಸಲಾಗಿದೆ ಹೊರತು ನಿನ್ನ ಪ್ರೀತಿಯನ್ನು ಅನುಭವಿಸಿದ ನಿನ್ನ ಪ್ರೀತಿಯ ಜೊತೆ ಸಂತೋಷವಾಗಿರುವುದಾದರೆ ಈ ನನ್ನ ಮನಸ್ಸಿನ ಆಸೆ. ಅಂದಾಗ ನಾನು ನಿನ್ನನ್ನು ಬಯಸುವುದರಲ್ಲಿ ಅರ್ಥವೇ ಇದೆ ಅಂತ ನಾನು ಭಾವಿಸ್ತೀನಿ ಸಂತೆ. ದಿವ್ಯಾ, ನನಗೂ ನಿನ್ನ ಪ್ರೀತಿ ಅಂಬಲಕ್ಕೆ ಕಾದು ಸುಸ್ತಾಗಿದ್ದೇನೆ. ಇಲ್ಲಿಯವರೆಗೂ ನನ್ನ ಮನಸ್ಸಿನ ಭಾವನೆಗಳನ್ನು ಮನದಾಳದಲ್ಲಿಟ್ಟುಕೊಂಡು ಕೆಲವನ್ನು ಹಂಚಿಕೊಂಡಿದ್ದೇನೆ. ನೀನಾದರೂ ಯಾವ ವಿಷಯವನ್ನು ಮನಸ್ಸಿಗೆ ಹಚ್ಚಿಕೊಳ್ಳದೆ ಸಿಗರೊಡೆಯುವ ನಮ್ಮ ಪ್ರೀತಿಗೆ ಆದರ್ಶದ ಒನಲಿಗೆ ದಾರಿ ಮಾಡಿಕೊಡಬಾರದೆ. ಹಾಗಿದ್ರೆ ನಿನ್ನ ಪ್ರೀತಿಯ ಭಾವನೆಗಳು ನನಗೆ ತಿಳಿತಾ ಇದೆ, ಆದ್ರೆ ನಿನ್ನ ಮನಸ್ಸಿನ ಭಾವನೆಗಳ ಅಭಿಲಕ್ಷ್ಯ ಅದೇನೆಂಬುದು ತಿಳಿದಿರಲ್ಲ ಸಂತೆ. ಹೇ ದಿವ್ಯಾ, ಹೃದಯದ ಗೂಡಲ್ಲಿ ಪ್ರೇಮ ಕಟ್ಟಿರುವ ಕನಸುಗಳನ್ನು ಬಿಂಬಿಸದೆ ಹಾಗೆ ಹೋಗುವಯ? ನಿಮ್ಮ ಹೃದಯ ನಂದರಲ್ಲಿ ಹೂ ಬನಗಳನ್ನು ಬಿಡಿ ನಾನೊಂದು ಹಾಡು ಬೆಳೆಸಿ ನಿಮ್ಮ ಇಷ್ಟದಂತ ಬೆಳೆಸುವ ಅಂದಾಗ ಈ ನನ್ನ ಮನಸ್ಸಿನ ಪ್ರೇಮ ನಾನು ಒಂದಾಗಲೇ ಈ ಪ್ರೇಮದ ಗೂಡಲ್ಲಿ ಪ್ರೇಮ ಕಾಣಿಗಳೇನು ಕೊರತೆ ಇಲ್ಲ. ನಿನ್ನಂತ ಪ್ರೇಯಸಿ ಜೊತೆಯಲ್ಲಿರುವಾಗ ನಾನೇಕೆ ಚಿಂತಿಸಲಿ? ಈ ಪ್ರೇಮ ಕಹಾನಿಗಳನ್ನು ಕಟ್ಟಿಕೊಳ್ಳಲು ಮೊದಲು ಈ ಕೆಂಪಾದ ಕೆಂದುಟಿಯಿಂದ ಒಂದು ಸಿಹಿ ಮುದ್ರೆಯನ್ನು ಹಾಡಬಾರದು ನನ್ನ ಅರಗಿಣಿ. ಅದಕ್ಕೆ ನೀನು ಬಯಸಿ ಬರ್ತೀಯಾದ್ರೆ ಇದನ್ನು ಸಂತೋಷಪಡಿಸೋದು.
ಜೊತೆಯಾಗಿ ನಡೆಯುವೆ ಪ್ರಮಾಣದ ಪ್ರೇಮಗಾರ ಕಂಪಾಸೋಡಲ್ಲಿ ನಾನು ಜೊತೆಯಾಗಿರುವೆ ನಾನು ಜೊತೆಯಾಗಿರುವೆ ಚೈತ್ರಮಾನದ ಪ್ರೇಮಗಾರ ಕಂಪಾಸೋಡಲ್ಲಿ ವಸಂತ ಋತುವಿನ ಕೋಗಿಲೆಗಾನದ ಸ್ವರವಾಗಿ ಕೇಳಲಿ ಸುಮಧುರ ಈ ಸಮಯ ಸುಂದರ ಈ ಲಯ ಸುಮಧುರ ಈ ಸಮಯ ಸುಂದರ ಈ ನಿಲಯ ಈ ಸಮಾಜದಲ್ಲಿ ಪ್ರೀತಿ ಪ್ರೇಮ ಹೆಸರಲ್ಲಿ ಎಗ್ಗಿಲ್ಲದ ಸಾಗುತ್ತಿವೆ ಕಾಮದಾಟಗಳು. ಎಲ್ಲಿ ನೋಡಿದರಲ್ಲಿ ಹದಿಹರೆಯದ ಯುವಕ ಯುವತಿಯರು ಕಾಲೇಜಿನ ಹೆಸರಲ್ಲಿ ಮನೆಯಿಂದ ಆಚೆ ಬಂದು ಕಾಲೇಜ್ ಕ್ಯಾಂಪಸ್ ಆಗಿರಲಿ ಕಾಲೇಜ್ ಇರುವ ಕಡೆ ಕೆಲಸ ಮಾಡದೆ ಎಗ್ಗಿ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಅಂತ ಬೈಕ್ಗಳೆಲ್ಲ ಸುತ್ತಾಡುತ್ತಾ ಕಾಫಿ ಶಾಪ್ ಸಿನಿಮಾ ಅಂತ ಎಗ್ಗಿಲ್ಲದ ಸಾಗುತ್ತಿವೆ ಕಾಮದಾಟಗಳು. ಸಿಕ್ಕ ಸಣ್ಣ ಅವಕಾಶದಲ್ಲಿ ಮುತ್ತಿನ ಮಳೆ ಸುರಿಯುವ ಈ ಸಮಾಜದಲ್ಲಿ ನಿಜವಾದ ಪ್ರೀತಿಗೆ ಬೆಲೆ ಇಲ್ಲದಾಗಿದೆ. ಎಷ್ಟೋ ಜನ ಮನಸಾರೆ ಪ್ರೀತಿಸಿದರು ಸಹಪಾಠಿಗಳ ಸವಾಸದಿಂದ ಪ್ರೀತಿಯನ್ನು ಕಳೆದುಕೊಂಡವರಿದ್ದಾರೆ. ಮುಂದುವರೆದ ಕಲಿಗಾಲ ಅಂದುಕೊಂಡು ಪ್ರೀತಿ ಕಾಮದಾಟಕ್ಕೆ ಪ್ರಾಮುಖ್ಯತೆ ಸಿಕ್ಕಿದವರೇ ನಿಜವಾದ ಪ್ರೀತಿ ಎನ್ನುವುದು ಸತ್ಯವಾಗಬಹುದು. ಈ ಸಮಾಜದಲ್ಲಿ ಪ್ರೀತಿ ಪ್ರೇಮ ಹೆಸರಲ್ಲಿ ಪ್ರೀತಿ ಪ್ರೇಮ ಸೆಳೆತವೇ ಆಗಿದೆ. ಮೊನ್ನೆ ಯಾವುದೋ ಕಾಮಕನಿಂದ ಕಾಪಾಡಿದ ದಿವ್ಯಾ ನನ್ನ ತನುಮನದಲ್ಲೂ ಮನೆ ಮಾಡಿದ್ದಾಳೆ. ಸದಾ ಕಾಲ ಅವಳ ಪ್ರೇಮ ಗುಂಗಿನಲ್ಲೇ ಬಿದ್ದಿದ್ದೇನೆ. ನನಗರಿಯದೆ ಅವಳ ಪ್ರೇಮ ಗುಂಗಿನಲ್ಲೇ ಬಿದ್ದಿದ್ದೇನೆ.
ಆದರೆ ಈ ವಿಚಾರ ಮನದಲ್ಲಿಟ್ಟುಕೊಂಡು ಕೊರಗುವುದು ಬೇಡವೆಂದು ಅವಳಿಗೆ ಫೋನ್ ಮಾಡಿ ತಿಳಿಸಿದ್ದೇನೆ. ಅವಳಿಂದ ಸರಿಯಾದ ಉತ್ತರ ಬಾರದೆ ಹೋಯಿತು. ಮಾತಿನೆಲ್ಲ ಅರ್ಥವಾಯಿತು. ಅವಳಿಗೆ ನನ್ನ ಮೇಲೆ ಮನಸ್ಸಿದೆ ಎಂದ ಅರ್ಥ. ಏನೇ ಆಗಲಿ ನಾಳೆ ಸಿಗುತ್ತೇನೆಂದು ಹೇಳಿದ್ದಾಳೆ. ಅವಳಲ್ಲಿಯೇ ಡೈರೆಕ್ಟ್ ಆಗಿ ವಿಮೆ ನಿವೇದನೆ ಮಾಡಿಕೊಂಡರಾಯಿತು. ನಿನ್ನ ನಗು My name is Ramak, alias Ravana. ಇವನು ಕಲಿಯುಗದ ರಾವಣ. ರಾಮನ ಹಣ ಬರಹವನ್ನು ತಿದ್ದೆ ಬರೆದ ಬ್ರಹ್ಮನೇನ. ಇಂತಹ ಕಲಿಯುಗದ ಕುಬೇರನಿಗೆ ಬೀದಿಯಲ್ಲಿ ಭಿಕ್ಷೆ ಬೇಡವ. ತೀರಬೋಕಿಂದ ಅವಮಾನವೇ. ಈ ರಾಬರ್ಟ್ ರೋಷದಿಂದ ನಿನ್ನ ಕಿಡಿಗಲನ್ನ ದೇಹದ ಸುಟ್ಟು ಭಸ್ಮವಾಗದೆ ನಿಮ್ಮಂತ ಬಂಡರಿಗೆ ಪ್ರಚಂಡ ಉಲಿಯುವನ. ಲೈ ಸಂಭ್ರಮ್, ನೀನು ಆ ಪಾತರಿಗಿತ್ತಿ ಹೆಣ್ಣಿಗಾಗಿ 106 ಜನರಿದ್ರು ನನಗೆ ಅವಮಾನಿಸಿದೆಯಾ? ಆ ಅವಮಾನದ ಕಿಡಿಗಳನ್ನು ಸುಡದೆ ಬಿಡಲಾರಲ್ಲ. ಆದರೆ ಅರಿವಿಲ್ಲದ ವಿವೇಕರಂತೆ ನಿಂತಿರುವ ನೀನು. ಆದರೆ ನಿನ್ನ ಪ್ರೇಮ ಬರಹವನ್ನು ತಿದ್ದಿ ಬರೆದ ಬ್ರಹ್ಮನಿವನ. ಇಂತಹ ಕಲಿಯುಗದ ಕುಬೇರನಿಗೆ ಬೀದಿಯಲ್ಲಿ ಭಿಕ್ಷೆ ಬೇಡವ ತಿರುಬಾಕಿಂದ ಅವಮಾನವೇ. ಈ ರಾಬರ್ಟ್ ರೋಷದಿಂದ ನಿನ್ನ ಕಿಡಿಗಳನ್ನು ಸುಟ್ಟ ಭಸ್ಮವಾಗದೆ ಈ ದುನಿಯಾದಲ್ಲಿ ನೀ ಎತ್ತಿಗೆಲ್ಲಿದೆ ಬೆಲೆ. ಮಾಯಾ ಪ್ರಪಂಚದಲ್ಲಿ ಶ್ರೀರಾಮನ ಮುಖಾಣವನ್ನು ಧರಿಸಿ ರಾವಣನಂತೆ ಬದುಕಬೇಕ. ಯಾಕೆಂದರೆ ಇದು ನಿಮ್ಮಂತ ಕಿಡಿಗೇಳುಗಳ ಕಲಿಗಾಲ. ನಿಮ್ಮಿಬ್ಬರ ಪಕ್ಕ ಬಲಿತ ಹಕ್ಕಿಗಳಂತ ಹಾರಾಡಿದರೆ ನನ್ನ ಸೇಡಿ ಎಂಬ ಸಿಡಿ ಮಧ್ಯೆ ನನ್ನ ಪ್ರೇಮ ಪ್ರಾಣ ಸೃಷ್ಟಿಸಲಿಲ್ಲ ಎಂದರೆ ನನಗೆ ರಾವಣ ಎನ್ನುವ ಬಿರುದು ಯಾಕೆ?
ಬೈರ ಲೇ ಬೈರ ಯಾವನು ಈ ಬೈರನ ಹೆಸರಿಡದ ಕೂಗುವರ ನನ್ನ ಹೆಸರು ಹಿಡಿದ ಕೂಗ ಬಂಡ ಯಾರಲ್ಲ ಜಾಬಾಸ್ ಬೈರ ಮೆಚ್ಚಿದ ಕಡೆ ನಿನ್ನ ಧೈರ್ಯವನ್ನ ನೀನು ನಿಜವಾದ ಗಂಡಸಾದೆ ನಾನು ನಮ್ಮ ಅವ್ವನ ಹೊಟ್ಟೆಗಿಂದ ಈ ಭೂಮಿಗೆ ಬಂದಾಗಲೇ ಗಂಡಸು ಅಂತ ಬೈಲ ಅಂತ ಹೆಸರಿಕ್ಕಿತ್ತಾರಲ್ಲ ಏ ಬೈರ ಕುಡಿದ ನೆಸೆಯಲ್ಲಿ ನಿಗರಾಡಬೇಡ ಮಗನೇ ಜಾಸ್ತಿ ನಿಗರಾಡಿ ನನ್ನ ಪ್ರಶ್ನೆಗೆ ಬಲಿಯಾಗಬೇಡ ಕೈಯಲ್ಲಿ ಲಾಂಗ್ ಬಿಸಾಟೆ ಸಾಲದ ಪುಸ್ತಕ ತೆಗೆದುಕೊಂಡ ಬಾ ಹೋಗಲೇ ರಾತ್ರಿ ಕುಡಿ ಸ್ವಲ್ಪ ತಲೆ ಹಿಡ್ದಂಗಾಗಿತ್ತ ಆ ಕುಂಟಪ್ಪನ ಬರ್ತಡೆಗೆ ಹೋಗಿದ್ದ ಆದ್ರೆ ಸ್ವಲ್ಪ ಜಾಸ್ತಿ ತಲೆ ಹಿಡ್ದಂಗಾಗಿತ್ತು ದಣೆ ಈಗ 90 ಹೊಡ್ಕೊಂಡು ಬಂದ ಬೈರ ಜಗತ್ತು ಸೃಷ್ಟಿಗೆ ಬ್ರಹ್ಮ ಕಾರಣನಾದ ಈ ಕಲಿಗಾಲದ ಸೃಷ್ಟಿಗೆ ರಾವಣ ಕಾರಣನಾದ ಆದರೆ ನನ್ನಂತ ಕರೋಡಪತಿಗೆ ಕ್ರಮ ಪೀಳಿಗೆ ಅಡ್ಡಿಯಾಗಿ ಅವನು ಮಾಡಿದ ಅಪಮಾನ ಸಹಿಸಿಕೊಳ್ಳಲಾಗುತ್ತಿಲ್ಲ ಬೈರ ಅವನು ಯಾರು ಅಂತ ಹೇಳಬೇಡ ಲಾಂಗ್ ಬೀಸ ಅವನ ತಲೆನ ತಂದ ಕಾಲಡಲೇ ಎಲ್ಲ ಬೈರ ಅವನನ್ನು ಸುಮ್ಮನೆ ಬಿಡಬಾರದ ಅವನನ್ನು ಹಾಗೆ ಬಿಟ್ಟರೆ ನನ್ನ ಸಿರಿವಂತಕ ಅವಮಾನವಾಗುತ್ತದೆ ನೀವ್ಯಾಕೆ ಅವಶ್ಯ ಮಾಡ್ಕೊಂತೀರ ನಾನಿದ್ದೀನಲ್ಲ ನಿಮ್ಮಂತ ಯಾವುದೇ ಕೆಲಸ ಬೇಕಾದ್ರೆ ಕ್ಷಣದಲ್ಲೇ ಮುಗಿಸಿಕೊಡುತ್ತೇನೆ ನಿಮ್ಮಿಂದ ತಪ್ಪಿಸ್ಕೊಂಡು ಹೋದ ಅಕ್ಕಿ ಯಾವುದು ಅಂತ ಹೇಳಬೇಡದೇನೆ ಹಕ್ಕಿಗಳ ಹೋರಾಟದಲ್ಲಿ ಹಾರಾಡುತ್ತಿರುವ ಹಕ್ಕಿಗಳನ್ನು ಕತ್ತರಿಸುವ ಚಾಣಕ್ಯ ಈ ರಾಮ ಅಂಥದ್ರಲ್ಲಿ ಈ ಹಕ್ಕಿ ಸುಟ್ಟು ಬೂದಿ ಆಗುವುದರಲ್ಲಿ ಸಂದೇಹವಿಲ್ಲ ನೀನು ಒಳಗೆ ಹೋಗಿ ಸುರದೇವಿ ವ್ಯವಸ್ಥಾಪ ಮಾಡ ಆ ಡ್ರಿಂಕ್ಸ್ ಇಲ್ಲಿಗೆ ಹಾಕಿದಾಳೆ ನಮ್ಮ ಮಾಮೂಲಿ ಜಾಗ ಐತಲ್ಲ ಅಲ್ಲೇ ಎಲ್ಲ ಕಂಡ ತುಂಡು ಎಲ್ಲ ವ್ಯವಸ್ಥೆ ಮಾಡಿ ರೆಡಿ ಐತ ಬರ್ರಿ ಹೋಗೋಣ ಲೇ ಬೈರ ನೀನು ಈಗಲೇ ಈ ದಿನದ ಹೋಗಿ ಈ ಊರಿನ ಪುಂಡ ಪ್ರಚಂಡ ಅಗ್ನಿಯನ್ನು ಕರೆದುಕೊಂಡು ಬಾ ನಮ್ಮಿಬ್ಬರ ಕಾರ್ಯಸ್ಥಾನದಲ್ಲಿ ಈ ಹಳ್ಳಿಯ ಜನ ಮರಣವನ್ನು ನಡೆಸಬೇಕ ಅವರ ಅಟ್ಟಹಾಸಕ್ಕೆ ನಾಂದಿ ಆಡಬೇಕು ಸರಿ ಬಿಡ್ರಿ ದಣೆ ಬರುತ್ತೇವೆ
ಅಲೋ ಅಗ್ನಿ, ಯಾಕಿಷ್ಟು ತಡ ಮಾಡಿದೆ? ನಮ್ಮಂತ ಪುಂಡರಿಗೆ ಸಮಯದ ಬೆಲೆ ಹೇಗೆ ಗೊತ್ತಾಗಬೇಕು ರಾಬರ್ಟ್? ಇರಲಿ, ನನ್ನಲ್ಲಿ ಯಾವ ಕೆಲಸ ಆಗಬೇಕು ಅಷ್ಟು ಹೇಳು. ನೋಡೋ ಅಗ್ನಿ, ಈ ಕಲಿಗಾಲದಲ್ಲಿ ಒಳ್ಳೆ ತನಕಾಗಲಿ ನೀತಿಗಾಗಲಿ ಬೆಲೆ ಇಲ್ಲ. ಇನ್ನು ಕೆಲವೇ ತಿಂಗಳಲ್ಲಿ ಎಲೆಕ್ಷನ್ ಬರುತ್ತದೆ. ಆ ಎಲೆಕ್ಷನ್ಗೆ ಕನಿಷ್ಠ ಅಂದ್ರೆ 3 ಕೋಟಿ ಹಣ ಬೇಕಾಗುತ್ತದೆ. ಹಾಗಾದರೆ ನನ್ನಿಂದ ಯಾವ ಕೆಲಸ ಆಗಬೇಕು ಅಷ್ಟು ಹೇಳು ರಾಬರ್ಟ್. ಅದನ್ನು ನಾನು ಹೇಳುತ್ತೀನಿ ಕೇಳ್ರಿ. ಲೇ ಬೈರ, ನೀನು ಬಾಯಿ ಮುಚ್ಕೊಂಡು ಬಿದ್ದಿರಲೇ ಮಗನೇ. ಇನ್ನು ನಿನ್ನ ನರಿ ಬುದ್ಧಿ ತೋರಿಸಬೇಡ. ಆಯ್ತು ಬಿಟ್ರಿ, ಅದಕ್ಕೆ ನೀವ್ಯಾಕೆ ಆವಾಸ ಮಾಡ್ಕೊಂತೀರ? ನಾಳೆ ನೀವು ಎಲೆಕ್ಷನ್ಗೆ ನಿಂತು ಗೆದ್ದ ಬಂದ ಮೇಲೆ MLA ಹಾಗೆ ಇದೇ ಪೆತ್ತಂರಟ್ಟಿಗೆ MLA ಆಗಿ ಬಂದರೆ ಹಿಂದೆ ಇರೋನು ನಾನೇ ತಾನೆ. ಅದಕ್ಕೆ ವಿಷಯ ಹೇಳೋಣಂತ ಹೊರಟಿದ್ದೆ. ಅದೇನಂತ ನೀವೇ ಹೇಳ್ಬಿಟ್ರಿ. ನಿಮ್ಮಿಬ್ಬರ ರೀತಿ ನೀತಿ ನೋಡ್ತಿದ್ದರೆ ನನ್ನ ಮೇಲೆ ನಂಬಿಕೆ ಇಟ್ಟಂತ ಕಾಣಿಸ್ತಿಲ್ಲ ರಾಬರ್ಟ್. ನಿಮ್ಮ ಯಾವ ಕೆಲಸವಾಗಿರಲಿ ಚಿಟ್ಟಿಗೆ ಒಡೆಯುವುದರಲ್ಲಿ ಮಾಡಿ ಮುಗಿಸುತ್ತಾನೆ. ಆದರೆ ನನ್ನ ಮೇಲೆ ಅಪನಂಬಿಕೆಯನ್ನು ಮಾತ್ರ ಇಡಬೇಡಿ. ನೋಡೋಗ್ನಿ, ನಿನ್ನ ಮೇಲೆ ಅಪನಂಬಿಕೆ ಇದ್ದಿದ್ದರೆ ನಿನ್ನನ್ನು ಇಲ್ಲಿಗೆ ಏಕೆ ಕರೆಸಿಕೊಳ್ಳುತ್ತಿದ್ದೆ? ನಿನ್ನ ಮೇಲೆ ಸಂಪೂರ್ಣ ವೈಕಾರ್ಯ ಮೇಲೆ ನಂಬಿಕೆ ಇರುವುದಕ್ಕೆ ನಿನ್ನನ್ನು ಇಲ್ಲಿಗೆ ಕರೆಸಿಕೊಂಡಿರುವುದ? ನಿನ್ನ ಎಲೆಕ್ಷನ್ ಸಲುವಾಗಿ ಅಷ್ಟು ದಿಕ್ಪಾಲಕರನ್ನು ಸೆರೆಯಲ್ಲಿಟ್ಟು ಯಾರ ಖಜಾನೆಯನ್ನು ಲೂಟಿ ಮಾಡಿ ತರಬೇಕು ಅಷ್ಟು ಹೇಳು ರಾಬರ್ಟ್. ನಿನ್ನಂತ ಚಳವಳ್ಳಿ ಚಲ್ಲಗಾರನಿಗೆ ಬೆನ್ನಿಗೆ ಕಾವಲುಗಾರನೇ. ನಮ್ಮದದ್ದು ನಮ್ಮ ಯಾವುದೇ ಕಾರಣಕ್ಕೆ ಬಯಲಬಾರದಂತೆ ನಾನು ನೋಡಿಕೊಳ್ಳುತ್ತೇನೆ. ಆದರೆ ಚುನಾವಣೆಯನ್ನು ನನಗೆ ಸಿಗುವಂತೆ ಮಾಡು. ಬಾಂಬೆಯಲ್ಲಿ 1 ಕೋಟಿ ಬೆಲೆ ಬಾಳುವ ಬಾಂಗ್ಲೆಯನ್ನು ನಿನ್ನ ಹೆಸರಿಗೆ ಬರೆದು ಕೊಡುವೆ. ನೀನಿಷ್ಟು ಭರವಸೆ ಪಟ್ಟ ಮೇಲೆ ನಾನೇಕೆ ನಿಮ್ಮ ಕೆಲಸವನ್ನು ತಿರಸ್ಕರಿಸಲಿ? ಅದು ಯಾವ ಕೆಲಸ ಹೇಳು? ನೋಡು, ಇಂದು ರಾತ್ರಿ ಬಲ್ಲೇರ್ಘಟ್ಟದ ಅಭಯಾರಣ್ಯದಲ್ಲಿ ಆನೆದಂತಗಳು ಹುಲಿಯ ಚರ್ಮಗಳ ದೋಚಿಕೊಂಡು ನನ್ನ ಗುಪ್ತ ಸ್ಥಳಕ್ಕೆ ರವಾನಿಸಿಕೊಳ್ಳಬೇಕಾ? ಆದ್ದರಿಂದ ಚುನಾವಣೆಗೆ ನನಗೆ ಸಾಕಾಗುವಷ್ಟು ಹಣ ಅವರೇ ಕೊಡುತ್ತಾರೆ. ಅಷ್ಟೇ ತಾನೇ? ನಿಮ್ಮ ಕೆಲಸ ಸಕ್ಸಸ್ ಆಯ್ತಂತ ನಿಮ್ಮ ಪಾರ್ಟ್ನರ್ ಪಾರ್ಟಿಗೆ ಮೆಸೇಜ್ ಹಾಕಿ. ವೆರಿ ಗುಡ್ ಅಗ್ಲೇ. ಈ ಕಲಿಗಾಲದಲ್ಲಿ ಇನ್ನು ದರೋಡ ಕೆಲಸಗಳ ಸಾಕಷ್ಟು ಕೆಲಸಗಳಿವೆ. ಲೇ ಬೈರ, ಇಬ್ಬರನ್ನು ವಿಸಿಕಿ ಬೆರೆಸಿಕೊಳ್ಳುವ. ಬಿಟ್ಟಿದ್ದಾಳೆ. ಯಾಕೆ ದೀಪ, ಕಾರಣವಿಲ್ಲದ ವಿನಾಕಾರಣ ಯಾರನ್ನು ಕರೆಸುವುದಿಲ್ಲ ಈ ಅಗ್ನಿ. ಹಾಗಾದ್ರೆ ನನ್ನ ಇಲ್ಲಿಗೆ ಕರೆಸಿದ ಕಾರಣವೇ? ಅದಕ್ಕೆ ಕಾರಣ ಇದೆ ದೀಪ. ಇಲ್ಲಿ ನೋಡು, ಬಲು ಮುಖ್ಯವಾದ ಪಾರ್ಟಿ ನಡೆಯುತ್ತಿದೆ. ಇವನು ರಾಬರ್ಟ್ ಅಂತ ನನ್ನ ಬಾಲ್ಯ ಸ್ನೇಹಿತ. ನಾವಿಬ್ಬರು ಚಿಕ್ಕನಿಂದಲೂ ಬಿಸಿನೆಸ್ ಮಾಡ್ಕೊಂಡು ಬಂದಿರೋರು. ಅದಕ್ಕೋಸ್ಕರ ನಿನ್ನನ್ನು ಇಲ್ಲಿಗೆ ಕರೆಸಿಕೊಂಡೆ.
ಓ, ಹೌದು, ತುಂಬಾ ಒಳ್ಳೆಯದಾಯ್ತು. ನಿಮ್ಮ ಪಾತ್ರೆಗೂ ಮತ್ತು ಒಂದು ಕೆಲಸಕ್ಕೂ ಕೂಡ ತುಂಬಾನೇ ಒಳ್ಳೆದಾಯ್ತು. ಸರಿ, ನಾನಿನ್ನು ಹೊರಡ್ತೇನೆ. ಅದೇ ದೀಪ, ಹೀಗೆ ಬಂದು ಹಾಗೆ ಹೊತ್ತು ಹೋದರೆ ನಮ್ಮ ಮನಸ್ಸಿಗೆ ತುಂಬಾ ನೋವಾಗುವುದಿಲ್ಲವೇ? ನಾನೇನ್ ಮಾಡಲೇಬೇಕು? ಇಂಥ ಪಾರ್ಟಿಯನ್ನು ಬಿಟ್ಟು ನೀನೊಬ್ಬಳೆ ಹೊತ್ತು ಹೋದರೆ ಇಂಥ ಪಾರ್ಟಿಯಲ್ಲಿ ಎಣ್ಣೆಯನ್ನು ಸ್ವೀಕರಿಸಬೇಕು ತಾನೇ? ನೋಡಿ, ಕುಡಿದು ಮಜಾ ಮಾಡೋದಕ್ಕೆ ಪಾರ್ಟಿ ಮಾಡೋದೇ ಆದ್ರೆ ಕುಡಿತಾ ನನಗಿಷ್ಟ. ಹೀಗಿದ್ದಾಗ ಕುಡಿತೀರಾ ಅನ್ನೋದೇ ಆದ್ರೆ ನೀವು ಪಾರ್ಟಿ ಮಾಡ್ಕೊಳ್ಳಿ, ನಾನು ಹೋಗ್ತೇನೆ. ಹೇ ದೀಪ, ಯಾವಾಗಲೂ ನಿನಗೆ ಮೂಗಿನ ಮೇಲೆ ಕೋಪ ಕುಣಿದು ಎದ್ದೇಳುತ್ತಿರುತ್ತಲ್ಲ? ನೋಡಿ ದೀಪ, ಈ ಸಂತೋಷದ ಸಂಭ್ರಮದಲ್ಲಿ ಇಂಥ ಪಾರ್ಟಿಯಲ್ಲಿ ಯಾವ ಅಂಜಿಕೆ ಬಿಡುಮಾನ ತೋರಿಸಬಾರದು. ಗೆಳೆಯರ ಜೊತೆ ಬೆರೆತಾಗ ಯಾವ ಅಂಜಿಕೆಯನ್ನು ಇಡಬಾರದು. ಬಾ ದೀಪ, ಎಲ್ಲರೂ ಆಡಿ ಕುಂದಾಡೋಣ. ಏನ್ ಮಜಾ ಮಾಡಿಸ್ಬಿಟ್ಟೆ ಸರಾಯಿ ಸವಾಸ, ಊರ ಮುಂದಿನ ಹಾಲ ಮನೆ ಮಾಡಿಸಬೇಕವ್ವ. ಅಲ್ಲ, ರಾತ್ರಿ ಕುಡ್ದ ನಿಷಾದಾಗ ನಮ್ಮ ದಣಿ ಎದುರಿಗೆ ಏನೇನು ಮಾತಾಡಿದ್ನು ಏನು ಒಂದು ತಿಳಿವಲ್ ನೋಡ್ರೆ. ರಾತ್ರಿ ಕುಡ್ದಿದ್ದ ಇನ್ನೂ ನನಗೆ ನಿಶಾನೇ ಇದಿಲ್ಲ ನೋಡ್ರೆ. ಏನು ಮಾಡೋದಂತ ತಿಳುವಲ್ ನೋಡ್ರೆ. ಅದ್ರಾಗ ಈ ನಿಂಗೆ ನೋಡಿದ್ರೆ ಅವತ್ತು ಕೊಂಡವಳು ಇಲ್ಲಿ ಕಣ್ಣಿಗೆ ಎಲ್ಲ ಬಾರ ಹುಡುಗ. ಹಾಲು ಕುಡಿಯೋ ಮಕ್ಕಳೇ ಬದುಕಲ್ಲ. ನಾನು ಯಾವ್ದಾರ ಗಟ್ರ ಬೇಡ ಬರನ ಇಲ್ಲ ಯಾವ್ದಾರ ಚರಂಡಿ ಗಿರಂಡಿ ಪಕ್ಕ ಬಂದಿನಿ ಇಂತ ವಾಸನೆ ಬರ್ತೈತಲ್ಲ. ಅಲ್ಲ, ನಾವು ನಮ್ಮ ವಯಸ್ಸು ಕುಂತಲ್ಲ. ಮಾರಿಯಾಡಿ ನಿಂಗೆ ನೀನ್ ಎಲ್ಲಿದೆ ಅಂತ ನಿನಗೆ ಗೊತ್ತೈತೇನಲ್ಲ. ಯಾಕಲ್ಲ ಪಿಟ್ರಿಗೆ ಮೊಳದ ಬಾಟ್ಲಿ ಹಿಡ್ಕೊಂಡು ತೂರಾಡ್ತದಿಯಲ್ಲ, ಯಾಕೆ ಬಿಸಿಗಿಸು ಜಾಸ್ತಿ ಆಗತ್ತನ ನಿಮ್ಮ ರಾತ್ರಿಯಿಂದ ಬಾಟ್ಲಿ ಬಿಡ್ತಿಲ್ಲ ಕಣೆ. ಇದಕ್ಕಿನ ದೊಡ್ಡ ಬಾಟ್ಲಿ ಕುಡ್ದು ಬಂದ. ಅದಕ್ಕೆ ಅಲ್ಲ ಹೌದು, ಎರಡು ಔಟ ಆಗತ್ ನಿಧನ ನಾನು ಹೋಗಿದೆ ಬಾಬಾ. ಅವ ಬಗ್ಗೆ ಯೋಚನೆ ಮಾಡಬೇಡ ನೀನು, ಅದೇನು ಕೆಲಸ ಮಾಡಲ್ಲ. ಈ ಕೊಡುಕಿನ ವಿಚಾರ ನಿನಗೆ ಗೊತ್ತಿಲ್ಲ.
ಈಗ ಹೇಳ್ಬಾರ್ದು. ಈ ಮುದುಕರ ವಿಚಾರ ನಮ್ಗೆ ಗೊತ್ತಿಲ್ಲ. ಈ ಕೂತಿರೋದು ಯಾಕೆ ಗೊತ್ತಾ? ಯಾಕೆ ಅಲ್ಲೇ ಹೇಳಲೆ ನಾನು ನೀನು ಮದುವೆ ಮಾಡ್ಕೊಂತೀವಲ್ಲ, ಕೇಳಬೇಡ. ರೊಕ್ಕ ರೊಕ್ಕ ಬೇಕಲೇ ರೊಕ್ಕ. ನೋಡ ಮರಯ್ಯ ಅದಕ್ಕೆ ತಾಳಿ ಜೋಳಮ್ನಾಗ ಇಟ್ಕೊಂಡ ನೋಡುವ ನಿಮ್ಮ ಜೀವನ ಏನು ಮಾಡೋದು ನಾವು? ಏನ್ ಮಾಡಿದಾನೆ? ಹಾಗಾದ್ರೆ ನೀನು ದಣಿ ಕೊಟ್ಟಿರೋದು ನಿಗೂಢವಾಗಿರೋ ದುಡ್ಡು ಎಲ್ಲಿ ತಗೊಂತೀಯ? ಏನ್ ನಿಂತಿರೋ ಕಣೆ? ನಿಧಿ ನಿಧಿ ಎಲ್ಲಿಟ್ಟಿಯ? ಮೂಲಕ್ಕೆ ಆ ಮೂಲೆ ಊಟ ಬಂದೀಯ? ಓಡಿಸಿನಿ. ಆಗ ಆ ನಿಶ ಇಳಿಗೆ ಬಂದ್ರೆ ನೀನು ಒಂದು ಸ್ಟೆಪ್ಪು ಹಾಕಿ ಹೋಗಬೇಕು. ಮರಯ್ಯ ನಿನ್ನ ಕ್ವಾರ್ಟರ್ ಹತ್ರ ಹೊಡಿ, ಫುಲ್ ಕ್ವಾರ್ಟರ್ ಹತ್ರ ಹೊಡಿ, ಹಾಫ್ ಕ್ವಾರ್ಟರ್ ಹತ್ರ ಹೊಡಿ. ಆದ್ರೆ ನೀವು ಸಾಕಾರ ಹತ್ರ ತಗೊಂಡು ಬಂದಿರೋ ನೀಡಿ ನನಗೆ ಕೊಡಯ್ಯೋ. ನಂಗೆ ಎಷ್ಟು ನಗೈತೆ. ಏನ್ ಮಾಮೋಯ್? ಚುಟ್ಟು ಚುಟ್ಟ ಎಕಡ ಎಕಡ ಈ ಅಡುಗಲ್ ಸಣ್ಣಗೆ ಏನೇ ಹುಡುಗಿ ಸೆಟ ಸೆಟ ಎಲ್ಲೇ ಅನಿಸ್ತಾ ಚುಟ್ಟು ಚುಟ್ಟ
ಚುಟು ಚುಟು ಒಂದು ತೈತೆ Thank you.